ಹಲೋ ಗೆಳೆಯರೇ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಆಲೂಗೆಡ್ಡೆ ಕಬಾಬ್. ಹೌದು, ಮಳೆ ಬರಬೇಕಾದ್ರೆ ಬೇಗ ಆಗೋವಂಥ ಒಂದು ಸೂಪರ್ ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 3/4 kg ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1-1.5 ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ. ಒಂದು 4-5 ಸ್ಪೂನು ನೀವು ಕಾರ್ನ್ಫ್ಲೋರ್ ಹಾಕೊಳ್ಳಿ. ಕಾರ್ನ್ಫ್ಲೋರ್ ಜೊತೆಗೆ ಅಕ್ಕಿ ಹಸಿಟ್ಟು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕರಿಬೇವಿನ ಸೊಪ್ಪು. ಇಷ್ಟಿದ್ರೆ ಸಾಕು, ಫಟಾಫಟ್ ರೆಡಿ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಆಲೂಗೆಡ್ಡೆನ ಈ ಥರ ಪೀಸ್ ಮಾಡ್ಕೊಳ್ಳಿ. ಈ ಥರ ಪೀಸ್ ಮಾಡ್ಕೊಳ್ಳಿ, ಚಿಕ್ಕದಾಗೆ ಇರಲಿ. ಕಟ್ ಮಾಡ್ಕೊಂಡಿರೋದೆಲ್ಲ ರೆಡಿ ಆಗಿದೆ. ಇವಾಗ ಒಂದು 5-6 ನಿಮಿಷ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಏಕೆಂದರೆ ಚೆನ್ನಾಗಿ ಬಾಯ್ಲ್ ಆದ್ರೇ ಅದು ನೀಟಾಗಿ ಕ್ರಿಸ್ಪಿಯಾಗಿ ಬರೋದು. ಇಲ್ಲಾಂದರೆ ಎಣ್ಣೆಲೆ ಜಾಸ್ತಿ ಫ್ರೈ ಮಾಡ್ತಾ ಈ ಕಡೆ ಫ್ಯಾಟು ಕೂಡ ಜಾಸ್ತಿ ಆಗುತ್ತೆ, ಬೇಯೋದು ಕೂಡ ನಿಧಾನ ಆಗುತ್ತೆ. ಸೊ ಈ ಥರ ಒಂದು 5 ನಿಮಿಷ ನಾವು ಮೊದಲೇ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಬೇಯುತ್ತೆ, ಹಾಗೆ ಆರೋಗ್ಯಕರವಾಗೂ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಆರೋಗ್ಯಕರ ಮತ್ತು ಪೌಷ್ಟಿಕಾಂಶ ಆಹಾರವಾಗಿರುತ್ತೆ. ಇದರಲ್ಲಿ ಫೈಬರ್, ಪೊಟ್ಯಾಷಿಯಂ, ಐರನ್, ವೈಟಮಿನ್ ಸಿ, ವೈಟಮಿನ್ B6 ಸೇರಿದಂತೆ ಹಲವಾರು ಪ್ರಯೋಜನಕಾರಿ ಪೋಷಕಾಂಶಗಳು ಇದರಲ್ಲಿ ಹೊಂದಿರುತ್ತೆ. ಆಲೂಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಅಧಿಕವಾಗಿರುತ್ತೆ ಮತ್ತೆ ಹೆಚ್ಚಿನ ಗ್ಲೈಸೋಮಿಕ್ ಅನ್ನು ಹೊಂದಿರುತ್ತೆ. ಹೀಗಾಗಿ ಅದರ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಜಾಸ್ತಿ ಮಾಡತ್ತಂತೆ. ಸೊ ಈಗ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಇರೋರು ಇದನ್ನ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಬಟ್ ನೋಡಿಕೊಂಡು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಸೇವನೆ ಮಾಡ್ಬೋದು ಅಂದರೆ ಮಾತ್ರ ನೀವು ಸೇವನೆ ಮಾಡ್ಬೋದು. ಒಂದು 5 ಮಿನಿಟ್ಸ್ ಇದು ಬಾಯ್ಲ್ ಮಾಡ್ಕೊಂಡು ರೆಡಿ ಆಗಿದೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಒಂದು ಬೌಲ್ಗೆ ಬೆಂದಿರೋ ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ಈಗ 1.5 ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಖಾರ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು 4-5 ಸ್ಪೂನು ನೀವು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಜೊತೆಗೆ ಅಕ್ಕಿ ಹಸಿಟ್ಟು ಕೂಡ ಹಾಕೋಬೋದು, ಅಕ್ಕಿ ಹಿಟ್ಟನ್ನ ಕೂಡ ಹಾಕೋಬೋದು. ನೀವು ಕ್ರಿಸ್ಪಿನೆಸ್ ಚೆನ್ನಾಗಿ ಬೇಕು ಅಂದರೆ ಇಷ್ಟೇ ಸಾಕಾಗುತ್ತೆ. ನಿಮಗಿನ್ನ ಎಕ್ಸ್ಟ್ರಾ ಬೇಕು ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕೊಳ್ಳಿ. 1 ಸ್ಪೂನಷ್ಟು ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೀರನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಏಕೆಂದರೆ ಜಾಸ್ತಿ ತೆಳು ಹೋಗ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿಗೆ ಇರಬೇಕು. ನಾವು ಯಾವುದೇ ಥರ ಮೊಟ್ಟೆ ಆಗಲಿ ಆ ಥರ ಏನೂ ಹಾಕ್ತಿಲ್ದಿರೋ ಕಾರಣ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಬೇಕು ಅಂದರೆ ಸ್ವಲ್ಪ ಎಣ್ಣೆನೂ ಹಾಕೊಬೋದು, ಬಟ್ ಎಣ್ಣೆ ಎಲ್ಲ ಬೇಡ ಅನಿಸುತ್ತೆ. ನಾವು ನೀರಲ್ಲೇ ಕಲಿಸ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಎತ್ತಿಟ್ಬಿಡೋಣ, ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯೂಶ್ವಲಿ ಸಮ್ಮರಲ್ಲಿ ಸ್ಕಿನ್ ತುಂಬ ಟ್ಯಾನ್ ಆಗಿಬಿಟ್ಟಿರುತ್ತೆ. ಟ್ಯಾನ್ ಹೊರಗಡೆ ನಾವು ಸುತ್ತಾಡಿ ಅರ್ಧ ಸ್ಕಿನ್ ಟ್ಯಾನ್ ಆಗಿಬಿಡುತ್ತೆ. ನಾವು ಪಾರ್ಲರ್ಗೆ ಹೋದರೆ ಮ್ಯಾಕ್ಸಿಮಮ್ 500 600ವರೆಗೂ ಟ್ಯಾನ್ ರಿಮೂವಿಂಗ್ ತೊಗೊತಾರೆ. ಸೊ ಅದ್ರ ಬದಲು ಇನ್ಸ್ಟೆಂಟಾಗಿ ನಮ್ಮ ಫೇಸ್ ಗ್ಲೋ ಬರಲಿಕ್ಕೆ ಈ ಉಪಾಯನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಲೂಗೆಡ್ಡೆ ರಸನ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಸ್ಕ್ರಬ್ ಥರ ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಬಿಡಿ. ಆಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ. ಇದನ್ನು ನಾನು ಯೂಸ್ ಮಾಡಿದ್ದೀನಿ, ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ. ಈವನ್ ನೀವು ಯೂಸ್ ಮಾಡಿ ಡೆಫಿನೆಟ್ಲಾಗಿ ಇದು ರಿಸಲ್ಟ್ ಗೊತ್ತಾಗುತ್ತೆ. ಕೆಲವ್ರಿಗೆ ಹೇಗಿರುತ್ತೆ ಅಂದರೆ ನೋಡಲಿಕ್ಕೆ ಫೇರ್ ಆಗಿರ್ತಾರೆ, ಬಟ್ ಡಾರ್ಕ್ ಸರ್ಕಲ್ ಎದ್ದು ಕಾಣಿಸ್ತಾ ಇರುತ್ತೆ ಅವ್ರ ಫೇಸಲ್ಲಿ. ಅದೇ ಥರ ನಮ್ಮ ಕಾಸ್ಮೆಟಿಕ್ ನಾವು ಯೂಸ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದರೆ ಹೆಲ್ತಿ ವೇಸಲ್ಲಿ ಆಲೂಗೆಡ್ಡೆ ರಸನ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಆಲೂಗೆಡ್ಡೆನ ಸ್ಲೈಸ್ ಆಗಿ ನೀವು ಕಟ್ ಮಾಡಿಕೊಂಡು ಡೈಲಿ ಕಣ್ಣಿನ ಸುತ್ತ ಹಚ್ಕೋತಾ ಬಂದರೆ ಬರ್ತಾ ಕಮ್ಮಿ ಆಗುತ್ತಂತೆ. ಮುಖದಲ್ಲಿ ಕಲೆ ಹಾಗೆ ಸುಕ್ಕು ಸಮಸ್ಯೆ ಇರೋರು ಆಲೂಗೆಡ್ಡೆ ಮತ್ತು ಹಾಲನ್ನು ತಗೊಂಡು ಡೈಲಿ ಯೂಸ್ ಮಾಡೋದ್ರಿಂದ ಆ ಸುಕ್ಕು ಕಮ್ಮಿ ಆಗ್ತಾ ಬರುತ್ತಂತೆ. ಚಟಪಟ. ಈಗ ಆಲೂಗೆಡ್ಡೆ ಕಬಾಬ್ ರೆಡಿಯಾಗಿದೆ. ಸ್ವಲ್ಪ ಕರಿಬೇವು ಹಾಕೋಣ. ಇದು ಮಳೆ ಬರ್ತಾ ಇರಬೇಕಾದ್ರೆ ಒಂದು ಕಾಫಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಟ್ರೈ ಮಾಡೋದ ಮರಿಬೇಡಿ. ಬಿಸಿಯಾದ ಆಲೂಗೆಡ್ಡೆ ಕಬಾಬ್ ರೆಡಿಯಾಗಿದೆ. ಮ್ಯಾಕ್ಸಿಮಮ್ 5-10 ನಿಮಿಷ ರೆಡಿ ಆಗಿಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. And thank you for watching.